ಒಂದು ಚಿಕ್ಕ ಹಳ್ಳಿಯಲ್ಲಿ ರಾಮಯ್ಯ ಮತ್ತು ಅವರ ಹೆಂಡತಿ ಲಕ್ಷ್ಮಮ್ಮ ವಾಸವಾಗಿದ್ದರು. ಅವರಿಗೆ ಒಬ್ಬ ಮಗ ರವಿ ನಗರದಲ್ಲಿ ಕೆಲಸ ಮಾಡುತ್ತಿದ್ದನು. ಕೆಲವು ವರ್ಷಗಳ ನಂತರ ರವಿಗೆ ಮದುವೆಯಾಯಿತು. ಅವನ ಹೆಂಡತಿ ಸೀತಾ ತುಂಬಾ ಸುಂದರಳಾಗಿದ್ದಳು. ಆದರೆ ಒಂದು ಸಣ್ಣ ಸಮಸ್ಯೆ ಇತ್ತು. ಅವಳು ತುಂಬಾ ತಿಂಡಿಪ್ರಿಯಳು. ಏನೇ ಮಾಡಿದರೂ ಅವಳು ತಿನ್ನೋದು ಮಾತ್ರ ಮರೆಯೋದಿಲ್ಲ. ಬೆಳಿಗ್ಗೆ ಎದ್ದ ಕೂಡಲೇ ಅಮ್ಮ ಉಪ್ಮಾ ಇದೆಯಾ ಅಂತ ಕೇಳುತ್ತಾಳೆ. ಸ್ವಲ್ಪ ಹೊತ್ತಿನಲ್ಲಿ ಅಯ್ಯೋ ಇನ್ನೇನಾದರೂ ಸಿಹಿ ಇದೆಯಾ ಅಂತ ಮತ್ತೆ ಕೇಳುತ್ತಾಳೆ. ಲಕ್ಷ್ಮಮ್ಮಗೆ ಇದು ಮೊದಲಿಗೆ ಗೊತ್ತಿರಲಿಲ್ಲ. ಮೊದಲ ದಿನವೇ ಸೀತಾ ಅಡಿಗೆ ಮನೆಗೆ ಹೋಗಿ ದೋಸೆ, ಇಡ್ಲಿ, ಚಟ್ನಿ ಎಲ್ಲವನ್ನೂ ಸವಿದಳು. ಲಕ್ಷ್ಮಮ್ಮ ಆಶ್ಚರ್ಯದಿಂದ ಅಯ್ಯೋ ನಮ್ಮ ಮನೆಗೆ ಬಂದ ಹೊಸ ಸೊಸೆ ಚೆನ್ನಾಗಿ ತಿಂತಾಳೆ ಅಂತ ಸಂತೋಷಪಟ್ಟಳು. ಆದರೆ ದಿನಗಳು ಕಳೆಯುತ್ತಾ ಹೋಗುತ್ತಿದ್ದಂತೆ ಸೀತಾಳ ತಿಂಡಿ ಪ್ರೀತಿ ಹೆಚ್ಚು ಹೆಚ್ಚು ಆಗತೊಡಗಿತು. ಮಧ್ಯಾಹ್ನ ಊಟದ ನಂತರ ಕೂಡ ಅವಳು ಸಿಕ್ಕ ತಿನಿಸುಗಳನ್ನು ಹುಡುಕಿ ತಿನ್ನುತ್ತಿದ್ದಳು. ಒಂದು ದಿನ ಲಕ್ಷ್ಮಮ್ಮ ಪಾಯಸ ಮಾಡಿದ್ದಳು. ಅದನ್ನು ಫ್ರಿಡ್ಜ್ನಲ್ಲಿ ಇಟ್ಟು ನಾಳೆ ಎಲ್ಲರೂ ಸೇರಿ ತಿನ್ನೋಣ ಅಂತ ಹೇಳಿದ್ದಳು. ಆದರೆ ರಾತ್ರಿಯೆಲ್ಲರೂ ಮಲಗಿದ ನಂತರ ಸೀತಾಳಿಗೆ ಪಾಯಸದ ನೆನಪು ಬಂತು. ನಿಧಾನವಾಗಿ ಅಡಿಗೆ ಮನೆಗೆ ಹೋಗಿ ಫ್ರಿಡ್ಜ್ ತೆರೆದು ಪಾಯಸವನ್ನು ಸಂಪೂರ್ಣ ತಿಂದಳು. ಬೆಳಿಗ್ಗೆ ಲಕ್ಷ್ಮಮ್ಮ ಫ್ರಿಡ್ಜ್ ನೋಡಿದಾಗ ಪಾಯಸ ಇಲ್ಲ. ಯಾರು ತಿಂದ್ರು ಅಂತ ಕೇಳಿದಳು. ರವಿ ಹೇಳಿದ, ನಾನೂ ಅಲ್ಲ ಅಮ್ಮ. ರಾಮಯ್ಯ ಕೂಡ ನಾನೂ ಅಲ್ಲ. ಸೀತಾ ಮೌನವಾಗಿ ನಿಂತಿದ್ದಳು. ಅವಳ ಬಾಯಿ ಬಳಿ ಸ್ವಲ್ಪ ಪಾಯಸದ ಗುರುತು ಇತ್ತು. ಲಕ್ಷ್ಮಮ್ಮಗೆ ಸತ್ಯ ಗೊತ್ತಾಯಿತು. ಆದರೆ ಅವಳು ಏನೂ ಹೇಳಲಿಲ್ಲ. ಒಂದು ದಿನ ಲಕ್ಷ್ಮಮ್ಮ ಯೋಚನೆ ಮಾಡಿದಳು, ಈ ಸೊಸೆಯ ತಿಂಡಿ ಹವ್ಯಾಸಕ್ಕೆ ಪಾಠ ಕಲಿಸಬೇಕು ಅಂತ. ಅವಳು ಒಂದು ಪ್ಲಾನ್ ಮಾಡಿದ್ದಳು. ಮರುದಿನ ಲಕ್ಷ್ಮಮ್ಮ ಬಹಳ ರುಚಿಯಾದ ಬಜ್ಜಿ ಮತ್ತು ಲಡ್ಡು ಮಾಡಿದರು. ಸೀತಾಳಿಗೆ ನೋಡಿದ ಕೂಡಲೇ ಬಾಯಲ್ಲಿ ನೀರು ತುಂಬಿತು. ಆದರೆ ಲಕ್ಷ್ಮಮ್ಮ ಹೇಳಿದಳು, ಇವು ದೇವರಿಗಾಗಿ, ಯಾರೂ ಮುಟ್ಟಬಾರದು. ಸೀತಾ ತಾಳ್ಮೆಯಿಂದ ಇದ್ದಳು. ಆದರೆ ತುಂಬಾ ಹೊತ್ತೂ ಆಗಲಿಲ್ಲ. ಎಲ್ಲರೂ ಹೊರಗೆ ಹೋದಾಗ ಅವಳು ನಿಧಾನವಾಗಿ ಬಂದು ಒಂದು ಲಡ್ಡು ಮಾತ್ರ ತಿಂದ್ರೆ ಏನು ಆಗತ್ತೆ ಅಂತ ಯೋಚಿಸಿದಳು. ಅವಳು ಲಡ್ಡು ತೆಗೆದು ತಿನ್ನಲು ಹೋಗುತ್ತಿದ್ದಾಗ ಅಯ್ಯೋ ಅಂತ ಕೂಗಿದಳು. ಲಕ್ಷ್ಮಮ್ಮ ಲಡ್ಡುಗಳಲ್ಲಿ ತುಂಬಾ ಖಾರ ಮಿಶ್ರಣ ಹಾಕಿದ್ದಳು. ಸೀತಾಳ ಬಾಯಿ ಬೆಂಕಿ ಹೊತ್ತಂತೆ ಆಯಿತು. ಅವಳು ನೀರು ಕುಡಿದು ಓಡಾಡುತ್ತಿದ್ದಳು. ಆ ಸಮಯದಲ್ಲಿ ಲಕ್ಷ್ಮಮ್ಮ ಬಂದಳು ಮತ್ತು ಹೇಳಿದಳು, ಸೀತಾ ದೇವರಿಗಾಗಿ ಇಟ್ಟಿದ್ದನ್ನು ಮುಟ್ಟೋದು ತಪ್ಪು. ತಿಂಡಿ ಪ್ರೀತಿ ಒಳ್ಳೆಯದು, ಆದರೆ ನಿಯಂತ್ರಣ ಮುಖ್ಯ. ಸೀತಾಳಿಗೆ ತುಂಬಾ ನಾಚಿಕೆ ಆಯಿತು. ಕ್ಷಮಿಸಿ ಅಮ್ಮ, ಇನ್ನು ಮುಂದೆ ನಾನು ಹೀಗೆ ಮಾಡೋದಿಲ್ಲ ಅಂತ ಹೇಳಿದಳು. ಆ ದಿನದಿಂದ ಸೀತಾ ತನ್ನ ತಿಂಡಿ ಹವ್ಯಾಸವನ್ನು ನಿಯಂತ್ರಿಸಿಕೊಂಡಳು. ಈಗ ಅವಳು ಅಡಿಗೆ ಮನೆಗೆ ಹೋಗಿ ಎಲ್ಲರಿಗೂ ಹಂಚಿ ತಿನ್ನುವ ಅಭ್ಯಾಸ ಮಾಡಿಕೊಂಡಳು. ಲಕ್ಷ್ಮಮ್ಮ ಸಂತೋಷಪಟ್ಟಳು. ಈಗ ನನ್ನ ಸೊಸೆ ಚೆನ್ನಾಗಿ ಕಲಿತಾಳೆ ಅಂತ. ಹೀಗೆ ತಿಂಡಿ ಪೂರ್ತಿ ಸೊಸೆ ಒಂದು ಒಳ್ಳೆಯ ಪಾಠ ಕಲಿತು ಎಲ್ಲರಿಗೂ ಪ್ರಿಯಳಾದಳು. ಪಾಠ ತಿನ್ನೋದು ಒಳ್ಳೆಯದು, ಆದರೆ ಮಿತಿಯಲ್ಲಿ ತಿನ್ನಬೇಕು. ಹಂಚಿಕೊಂಡು ತಿನ್ನೋದು ಸಂತೋಷ ಹೆಚ್ಚಿಸುತ್ತದೆ.